ಕಲಬುರಗಿ ಆಳಂದ್ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರ್ತಕ್ಕಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳ ಪೂಜೆಗೆ ಇವತ್ತು ಹೈಕೋರ್ಟ್ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 15 ಜನರೇ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಡೀ ಪೊಲೀಸರು ದರ್ಗಾಗೆ ಒಂದು ರೀತಿಯ ಕಂಪ್ಲೀಟ್ ಆಗಿ ಸರ್ಪಗಾವಲು ಹಾಕಿರುವಂತದ್ದು. ಪೊಲೀಸರ ಕಣ್ಗಾವಲಿನಲ್ಲಿಯೇ ಇಡೀ ದರ್ಗಾ ಪ್ರದೇಶ ಇರುವಂತದ್ದು. ನಾನೀಗ ದರ್ಗಾ ಮುಂಭಾಗದಲ್ಲಿ ಇರುವಂತ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಬಾರಿ ಭದ್ರತೆಗಾಗಿ ಮುಳ್ಳಿನ ತಂತಿಯ ಬೇಲಿಯನ್ನು ಕೂಡ ಪೊಲೀಸರು ಇಲ್ಲಿ ಅಳವಡಿಸಿರುವಂತದ್ದು. ಈಗ ಸದ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು ಏನು ಗೇಟ್ ಕಾಣಿಸ್ತಾ ಇದೆ. ಗೇಟ್ ಮುಖಾಂತರವಾಗಿ 15 ಅಂದ್ರೆ ಕೋರ್ಟ್ಗೆ ಪೂಜೆಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯ ಹಿರೇಮಠ ಸೇರಿದಂತೆ 15 ಜನರಿಗೆ ಮಾತ್ರ ಪೂಜೆಗೆ ಅವಕಾಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ 15 ಜನರು ಕೂಡ ಇದೇ ಗೇಟ್ ಮುಖಾಂತರವಾಗಿ ದರ್ಗಾ ಪ್ರವೇಶ ಮಾಡ್ತಾರೆ. ದರ್ಗಾ ಪ್ರವೇಶ ಮಾಡಿದ ನಂತರದಲ್ಲಿ ಬಲಭಾಗದಲ್ಲಿ ರಾಘವ ಚೈತನ್ಯ ಶಿವಲಿಂಗದ ದೇವಸ್ಥಾನ ಇರುವಂತದ್ದು. ಅಲ್ಲಿ ಹೋಗಿ ಪೂಜೆ ನೆರವೇರಿಸ್ತಾರೆ. ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು ಮುಳ್ಳಿನ ಬೇಲಿ. ಎರಡೂ ಭಾಗದಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಆರಂಭದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಮತ್ತೆ ಕಟ್ಟಿಗೆಯ ಪೋಲ್ಗಳನ್ನು ಕೂಡ ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಮುಳ್ಳಿನ ತಂತಿಯ ಬೇಲಿಗಳನ್ನು ಹಾಕಿದ್ದಾರೆ. ಇದೇ ರೀತಿ ಸುಮಾರು 300 ಮೀಟರ್ ವರೆಗೂ ಅಂದ್ರೆ ದರ್ಗಾ ಪ್ರವೇಶ ಏನಾಗುತ್ತೆ ಒಳಗಡೆ ದರ್ಗಾ ಪ್ರವೇಶದವರೆಗೂ ಕೂಡ ಮುಳ್ಳಿನ ಬೇಲಿಯನ್ನ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಒಂದು ಪ್ರಾಣಿ ಕೂಡ ಸಡನ್ ಆಗಿ ಒಳಗಡೆ ಪ್ರವೇಶ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಅಷ್ಟೊಂದು ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ಪೊಲೀಸರು ಕೈಗೊಂಡಿರುವಂತದ್ದು. ಈಗಾಗಲೇ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಪ್ರತಿಯೊಂದು ಈ ದರ್ಗಾ ಸುತ್ತಮುತ್ತಲಿನಲ್ಲಿ ಯಾವುದೇ ಚಟುವಟಿಕೆ ನಡೆದ ಪ್ರತಿಯೊಂದು ಚಲನವಲನಗಳು ಪೊಲೀಸರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಆಳಂದ ಪಟ್ಟಣದಾದ್ಯಂತ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರುವಂತಹ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಸಿಸಿ ಕ್ಯಾಮೆರಾಗಳು ಪೋಲ್ಗಳಿಗೆ ಹಾಕಿದರೆ ಇದೇ ರೀತಿಯಾಗಿ ದರ್ಗಾ ಒಳಗಡೆ ಮತ್ತೆ ಆಳಂದ್ ಪಟ್ಟಣದಾದ್ಯಂತ ಕೂಡ ಹಾಕಿರುವಂತದ್ದು. ಮತ್ತೊಂದು ಕಡೆಗೆ 4 ಡ್ರೋನ್ ಕ್ಯಾಮೆರಾದ ಮುಖಾಂತರವಾಗಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಈಗಾಗಲೇ ಆಳಂದ್ ಪಟ್ಟಣದ ಹೊರವಲಯದಲ್ಲಿ ಹೊರಭಾಗದಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಬಂದೋಬಸ್ತ್ ಮಾಡಿರುವಂತಹ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಭಾರಿ ವಾಹನಗಳನ್ನು ಕೂಡ ಬೇರೆ ಭಾಗಕ್ಕೆ ಬೇರೆ ರೂಟ್ಗೆ ಡೈವರ್ಟ್ ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಇನ್ನೇನು 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 15 ಜನ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ 2 ಗಂಟೆ ನಂತರದಲ್ಲಿ ಅವರು ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಂದು ಆಳಂದ್ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿರುವಂತದ್ದು. ಅಂಗಡಿ ಮುಂಗಟ್ಟುಗಳು ಕೂಡ 144 ನಿಷೇಧಾಜ್ಞೆ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಸದ್ಯಕ್ಕೆ ಬಂದ್ ಆಗಿರುವಂತದ್ದು. ಪೊಲೀಸ್ನ ಟೈಟ್ ಸೆಕ್ಯೂರಿಟಿಯಲ್ಲಿ ದರ್ಗಾ ಇರುವಂತದ್ದು. ಈ ಬಾರಿ ಯಾವುದೇ ರೀತಿ ಅಂದ್ರೆ 2022ರಲ್ಲಿ ಯಾವ ರೀತಿ ಅಹಿತಕರ ಘಟನೆ ನಡೆದಿದೆ ಆ ರೀತಿಯಾದ ಯಾವುದೇ ಘಟನೆಗಳು ನಡೀಬಾರದು, ಸಣ್ಣ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಾನು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.